Hi friends, ಹೇಗಿದ್ದೀರಾ ಎಲ್ಲರೂ? Today is showing blouse cutting and stitching. Welcome my channel. Hi, hello, welcome my channel. Please subscribe and like, share. ಡಿಸೈನಿಂಗ್ ಬ್ಲೌಸ್ನ ಕಟ್ ಮಾಡೋದು ಹಾಗೂ ಸ್ಟಿಚಿಂಗ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಫ್ರಂಟ್ ಕಟಿಂಗ್, ಸ್ಲೀವ್ ಕಟಿಂಗ್, ಸ್ಲೀವ್ ಡಿಸೈನಿಂಗು, ಸ್ಲೀವ್ ಮೆಜರ್ಮೆಂಟ್ ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಸೆಂಟರ್ ಗ್ಯಾಪ್ನ ತೊಗೊಳ್ತಾ ಇದ್ದೀನಿ. ನಿಮಗೆ ಮೇಲ್ಗಡೆ ಗ್ಯಾಪ್ ಎಷ್ಟು ಬೇಕು ಅಷ್ಟು ಬಿಟ್ಟು ಮತ್ತು ಕೆಳಗಡೆ ಗ್ಯಾಪ್ನ ಬಿಟ್ಟು ಮಧ್ಯದಲ್ಲಿ ನಾನು ಡಿಸೈನ್ನ ತೊಗೊಳ್ತಾ ಇದ್ದೀನಿ. ನಿಮಗೆ ಗ್ಯಾಪ್ ಎಷ್ಟು ಬೇಕು ನೋಡಿಕೊಂಡು ನೀವು ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡ್ಕೊಳ್ಳಿ. ಕೆಳಗಡೆ ವಿ ಶೇಪು, ಸ್ಲೀವ್ ಟಾಪ್ ಸೈಡು ಸ್ಕ್ವೇರ್ ಬಾಕ್ಸು, ಕೆಳಗಡೆ ಡೌನ್ ಸೈಡು ವಿ ಶೇಪು. ತುಂಬ ಸುಲಭವಾಗಿ ಕಟ್ ಮಾಡ್ಕೋಬೋದು, ಯಾವುದೇ ಥರದ ಕಷ್ಟ ಇರಲ್ಲ. ಮೇಲ್ಗಡೆಯಿಂದ ನಾನು 2 ಇಂಚಿನ ಗ್ಯಾಪ್ ಕೊಟ್ಟಿದ್ದೀನಿ. ಕೆಳಗಡೆ ವಿ ಶೇಪಲ್ಲಿ 2 ಇಂಚು, ಅದ್ರ ಕೆಳಗಡೆ ಡೌನ್ ಸೈಡು ಗ್ಯಾಪ್ ಕೊಡಿ. ಬ್ಯಾಕ್ ಕಟ್ಟಿಂಗು ಫ್ಯಾಬ್ರಿಕ್ ಪೀಸು, ಗ್ರೀನ್ ಕಲರ್ ಸ್ಯಾರಿ, ವೆಡ್ಡಿಂಗ್ ಸ್ಯಾರಿ ಇದು, ಬಾರ್ಡರ್ ಸೀರೆ, ಗ್ರೀನ್ ಸ್ಯಾರಿ, ಪಿಂಕ್ ಬ್ಲೌಸ್, ಬ್ಯಾಕ್ ಕಟ್ಟಿಂಗು. ಮೆಜರ್ಮೆಂಟ್ನ ಹೇಗೆ ತೊಗೊಳ್ಳೋದು ಅಂತ ನಿಮಗೇನಾದ್ರು ಡೌಟ್ಸ್ಗಳಿದ್ದರೆ, ಮೆಜರ್ಮೆಂಟ್ ತೊಗೊಳಕ್ಕೆ ಬರೋಲ್ಲ ಅಂದರೆ ನಂದು ಡಿಸ್ಕ್ರಿಪ್ಷನಲ್ಲಿ ವೀಡಿಯೋಸ್ ಇರುತ್ತೆ, ವೀಡಿಯೋಸ್ ಲಿಂಕು ಮೆಜರ್ಮೆಂಟ್ ತೊಗೊಳ್ಳೋದು. ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ವೀಡಿಯೋನ ನೋಡಿ. ಫ್ರಂಟ್ ಕಟಿಂಗು ಹಾಗೆ ಸ್ಲೀವ್ ಫ್ಯಾಬ್ರಿಕ್ ಪೀಸ್, ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊಳ್ತಿರೋದು. ಯಾರು ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋನ ನೋಡಿ. ಆದಷ್ಟು ಶೇರ್ ಮಾಡ್ತಾಯಿರಿ, ಲೈಕ್ ಮಾಡೋದನ್ನ ಮರಿಬೇಡಿ. ಚೆಸ್ಟ್ ಪಟ್ಟಿ ಪೀಸು, ನಾನು ಬ್ಯಾಕ್ ಡಿಸೈನ್ನ ರೆಡಿ ಮಾಡ್ತಾಯಿದ್ದೀನಿ. ಬ್ಯಾಕ್ ನೆಕ್ ಡಿಸೈನ್ಸು, ಒಳಗಡೆ ನಾನು ಬ್ಲೌಸ್ ಪೀಸ್ನ ಫೋಲ್ಡಿಂಗ್ ತೊಗೊಳ್ತಾ ಇದ್ದೀನಿ. ಕೆಳಗಡೆ ಬಟ್ಟೆ ಲೈನಿಂಗ್ ಪೀಸು ಎಷ್ಟು ಬೇಕೋ ಅಷ್ಟು ಬಿಟ್ಟು ಅದ್ರ ಮೇಲೆ ಬ್ಲೌಸ್ ಪೀಸ್ನ ಇಟ್ಟು ಸ್ಟಿಚ್ ಮಾಡಿ. ಈ ಥರ ಸ್ಟಿಚ್ ಮಾಡೋದ್ರಿಂದ ಮೇಲ್ಗಡೆ ಹೊರಗಡೆ ಸ್ಟಿಚಿಂಗ್ ಕಾಣಲ್ಲ. ನೆಕ್ನ ಲೈನಿಂಗ್ ಅಟ್ಯಾಚ್ ಮಾಡಿ ಟರ್ನ್ ಮಾಡಿದ್ದೀನಿ. ಮೇಲ್ಗಡೆ ಕಿನಾರಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಲೈನಿಂಗ್ ಮತ್ತು ಬ್ಲೌಸ್ ಪೀಸ್ನ ಸ್ಟಿಚ್ ಮಾಡ್ಕೊಳ್ಳಿ. ಫುಲ್ ರೌಂಡ್ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಲೈನಿಂಗ್ ಮತ್ತು ಬ್ಲೌಸ್ ಪೀಸ್ ಅಟ್ಯಾಚಿಂಗ್. ಬ್ಯಾಕ್ ಕೆಳಗಡೆ ಡೌನ್ ಸೈಡು ಟಾಪ್ ಸೈಡಿಂದ ಕಿನಾರಿ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಫ್ರಂಟ್ ಪಟ್ಟಿ ಪೀಸ್ ರೆಡಿ ಮಾಡ್ಕೊಳ್ಳಿ.
ಲೈನಿಂಗ್ 2 ಪೀಸು, ಬ್ಲೌಸ್ ಪೀಸ್ 1, ಫ್ರಂಟ್ ಪಟ್ಟಿ ಪೀಸ್ ರೆಡಿ ಇದೆ. ಫ್ರಂಟ್ನ ರೆಡಿ ಮಾಡಿ. ಇದು ತುಂಬ ಈಸಿಯಾಗಿ ನೆಕ್ ಡಿಸೈನ್ನ ಮಾಡೋವಂಥ ಸ್ಟಿಚಿಂಗು. ಲೈನಿಂಗ್ ಪೀಸ್ನ ಇಟ್ಟು ನೆಕ್ನ ಡಿಸೈನ್, ನೆಕ್ ಶೇಪ್ನ ತೊಗೊಳ್ತಾ ಇದ್ದೀನಿ. ಟೆನ್ಷನ್ ಮಾರ್ಜಿನ್ ಎಷ್ಟು ಬೇಕು ನೋಡಿಕೊಂಡು ಸ್ಟಿಚ್ ಮಾಡಿರಿ. ನೆಕ್ಸ್ಟ್ ಸ್ಟಿಚಿಂಗ್ ಆದಮೇಲೆ ನ್ಯಾಚ್ನ ಹಾಕಿ ನ್ಯಾಚ್ ಮಾಡೋದ್ರಿಂದ ಪೀಸ್ನ ನೀಟಾಗಿ ಟರ್ನ್ ಮಾಡ್ಕೋಬೋದು. ಎಲ್ಲೂ ರಿಂಕಲ್ಸ್ ಬರುತ್ತೆ, ಸ್ಟಿಚಿಂಗ್ ಬರುತ್ತೆ ನ್ಯಾಚ್ ಮಾಡೋದ್ರಿಂದ. ಕಿನಾರಿ ಸ್ಟಿಚಿಂಗ್ ಮಾಡಿ, ಟಾಪ್ ಸೈಡಿಂದ ಬ್ಲೌಸ್ ಪೀಸು ಕಿನಾರಿ ಸ್ಟಿಚಿಂಗು. ಲೈನಿಂಗ್ ಮತ್ತು ಬ್ಲೌಸ್ ಪೀಸ್ನ ಅಟ್ಯಾಚಿಂಗ್ ಮಾಡ್ಕೊಳ್ಳಿ. ಲೈನಿಂಗ್ ಆ್ಯಂಡ್ ಬ್ಲೌಸ್ ಪೀಸ್ ಅಟ್ಯಾಚಿಂಗ್. ಅಟ್ಯಾಚಿಂಗ್ ಆದಮೇಲೆ ಎಕ್ಸ್ಟ್ರಾ ಪೀಸಸ್ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳಿ. ನಾವು ಮಾರ್ಕಿಂಗ್ ಮಾಡಿಟ್ಕೊಂಡಿರ್ತೀವಲ್ಲ ಆ ಡಾಟ್ಸ್ನ ಫಾಲೋ ಮಾಡಿ ಸ್ಟಿಚ್ನ ಮಾಡ್ಕೊಳ್ಳಿ. ಫ್ರಂಟ್ ಚೆಸ್ಟ್ ಡಾಟು, ಸೈಡ್ ಹುಕ್ಸ್ ಡಾಟು, ಆರ್ಮ್ ಡಾಟ್ಸ್ ಆ್ಯಂಡ್ ಸೈಡ್ ಡಾಟ್ಸ್. ಫ್ರಂಟ್ ರೆಡಿ ಆಗಿದೆ. ಚೆಸ್ಟ್ ಪಟ್ಟಿ ಪೀಸ್ನ ಅಟ್ಯಾಚಿಂಗ್ ಮಾಡಿಕೊಡಿ. ಕೆಳಗಡೆ ಚೆಸ್ಟ್ ಪೀಸ್ನ ಇಟ್ಟು ಮಧ್ಯದಲ್ಲಿ ಫ್ರಂಟ್ ಪೀಸ್ನ ಇಟ್ಟು ಇನ್ನೊಂದು ಲೇಯರ್ಸ್ ಲೈನಿಂಗ್ ಪೀಸ್ ಇರುತ್ತಲ್ಲ ಅದನ್ನು ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಿ. ಈ ಥರ ಸ್ಟಿಚಿಂಗ್ ಮಾಡೋದ್ರಿಂದ ಚೆಸ್ಟ್ ಜಾಯಿಂಟ್ ಪೀಸು ಹೊರಗಡೆ ಕಾಣೋದಿಲ್ಲ, ಒಳಗಡೆ ಸೈಡ್ ಹೋಗುತ್ತೆ ಸ್ಟಿಚಿಂಗು ಮಾರ್ಜಿನ್ಸು. ಇನ್ನೊಂದು ಫ್ರಂಟು ಹಾಗೆ ರೆಡಿ ಮಾಡ್ಕೊಳ್ಳಿ. ಸೇಮ್ ಮೆಥಡಲ್ಲಿ ಒಂದು ಸೈಡ್ ಫ್ರಂಟ್ ರೆಡಿ ಮಾಡಿದ್ವಲ್ಲ ಹಾಗೆಯೇ ಇನ್ನೊಂದು ಸೈಡು ಫ್ರಂಟ್ ರೆಡಿ ಮಾಡ್ಕೊಳ್ಳಿ. ಈಗ ಮಾಡ್ತಿರೋದು ಫ್ರಂಟ್ ಡಿಸೈನ್ನ, ನೆಕ್ ಡಿಸೈನ್ಸ್ನ ಮಾಡ್ತಾಯಿದ್ದೀವಿ. ಅಂದರೆ ನಮಗೆ ಫ್ರಂಟ್ ನೆಕ್ ಡಿಸೈನು ರೈಟ್ ಸೈಡ್ ನಮಗೆ ಡಿಸೈನ್ ಬೇಕು. ರೈಟ್ ಸೈಡಲ್ಲಿ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ ಫ್ರಂಟು.
ಡಾಟ್ಸ್ಗಳು ಹಿಡಿದಾದ್ಮೇಲೆ ಚೆಸ್ಟ್ ಪೀಸ್ನ ರೆಡಿ ಮಾಡ್ಕೊಳ್ಳಿ. ಫ್ರಂಟ್ ಪಟ್ಟಿ ಪೀಸ್ ಅಟ್ಯಾಚಿಂಗು ಅದು ಜಸ್ಟ್ ಡಾಟ್ಸ್ ಇರುತ್ತಲ್ಲ ಅದು ಫೋಲ್ಡಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡಿ. ಫೋಲ್ಡಿಂಗ್ ಮಾಡಲಿಲ್ಲ ಅಂದರೆ ಅದು ಡಾಟ್ಸ್ ಕರೆಕ್ಟಾಗಿ ಕೂರಲ್ಲ. ಫ್ರಂಟ್ ಎರಡನ್ನೂ ಲೆಂತ್ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ. ಉಕ್ಸ್ ಮತ್ತು ಟ್ಯಾಗ್ಸು ಎರಡು ಫ್ರಂಟ್ ಕರೆಕ್ಟಾಗಿದ್ದರೆ ಉಕ್ಸ್ ಪಟ್ಟಿ ಮತ್ತು ಥ್ರೆಡ್ ಲಾಕ್ ಪಟ್ಟಿ ರೆಡಿ ಮಾಡ್ಕೊಳ್ಳಿ. ಪ್ಲೀಸ್ ಸ್ಕಿಪ್ ಮಾಡಿದೆ ವಿಡಿಯೋನ ಫುಲ್ ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ನ ಮಾಡಿ, ಲೈಕ್ಸ್ನ ಮಾಡ್ತಾಯಿರಿ. ಫ್ರಂಟ್ ರೆಡಿ ಇದೆ. ಈಗ ಸ್ಯಾರಿ ಪೀಸ್ನಲ್ಲಿ ಡಿಸೈನ್ಸ್ನ ಮಾಡೋದು ಹೇಳ್ಕೊಡ್ತೀನಿ ನೋಡಿ. 1 ಇಂಚ್ ವಿಡ್ತು, ಫುಲ್ ಲೆಂತ್ನ ಕಟ್ ಮಾಡ್ಕೊಳ್ಳಿ. 1 ಇಂಚ್ ವಿಡ್ತಲ್ಲಿ ಇದು ಪೈಪಿಂಗ್ ಥರ ಮಾಡ್ಕೋಬೇಕು. ನಾನು ಟಾಪ್ ಸೈಡಿಂದ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಸ್ಟ್ರೈಟ್ ಪೀಸಲ್ಲಿ ಪೈಪಿಂಗ್ ಥರ ಮಾಡ್ಕೊಳಕ್ಕಾಗಲ್ಲ. ಎರಡು ಎಡ್ಜಸ್ನ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಉದ್ದಕ್ಕೂ. ಟೂ ಇಂಚ್ ಲೆಂತಲ್ಲಿ ಪೀಸಸ್ನ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಟೂ ಇಂಚ್ ಲೆಂತು ರೈಟ್ ಸೈಡ್ ನೆಕ್ಕಿಗೆ ನಾನು ಡಿಸೈನ್ ಮಾಡ್ತಿರೋದು. ನೆಕ್ ಶೇಪ್ ಡಿಸೈನ್ ಇರುತ್ತಲ್ಲ ಆ ಕಡೆ ಅದು 2 ಇಂಚ್ ಪೀಸ್ನ ಫೋಲ್ಡ್ ಮಾಡ್ಕೊಳ್ಳಿ. ಡಿವೈಡಿಂಗು ಮಧ್ಯದಲ್ಲಿ ಡಿವೈಡಿಂಗ್ ಮಾಡಿಕೊಂಡು ಆ ತುದಿ ಎಡ್ಜಿಗೆ ಸ್ಟಿಚ್ನ ಮಾಡ್ಕೊಳ್ಳಿ. ಫುಲ್ ಅಟ್ಯಾಚಿಂಗ್ ಜಾಯಿಂಟ್ ಮಾಡ್ತಿಲ್ಲ, ಸ್ವಲ್ಪ ಗ್ಯಾಪ್ನ ಕೊಡ್ತಾಯಿದ್ದೀನಿ. ಇದಕ್ಕೆ ಬೀಡ್ಸ್ ವರ್ಕ್ ಬರುತ್ತೆ ಮೇಲ್ಗಡೆ. ಫುಲ್ ಪಕ್ಕನೇ ಹಾಕ್ಬಿಟ್ರೆ ಬೀಡ್ಸು ಚೆನ್ನಾಗಿ ಕಾಣಲ್ಲ, ಅದಕ್ಕೆ ನಾನು ಸ್ವಲ್ಪ ಗ್ಯಾಪ್ನ ಕೊಡ್ತಾಯಿದ್ದೀನಿ. ನಿಮಗೆ ಫ್ರಂಟ್ ನೆಕ್ ಶೇಪು ಎಲ್ಲಿವರೆಗೂ ಬೇಕು ಅಷ್ಟು ಡಿಸೈನ್ಸ್ನ ಮಾಡ್ಕೊಳ್ಳಿ. ನಾನು ರೌಂಡ್ ಶೇಪ್ ಬರೋವಷ್ಟು ಮಾತ್ರ ಡಿಸೈನ್ನ ಮಾಡ್ತಾಯಿದ್ದೀನಿ. ಬಾಕ್ಸ್ ಶೇಪು ಪೀಸಸ್ನ ಕಟ್ ಮಾಡ್ಕೊಳ್ಳಿ. ನಿಮಗೆ ಡಿಸೈನ್ ಎಷ್ಟು ಅಗಲ ಬೇಕು ಅದ್ರ ಮೇಲೆ ನೀವು ಕಟ್ ಮಾಡ್ಕೋಬೋದು. ನಾನು 2 ಇಂಚ್ ಸ್ಕ್ವೇರ್ ಶೇಪಲ್ಲಿ ಬಾಕ್ಸ್ ಶೇಪ್ನ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲಿ ಫೋಲ್ಡಿಂಗ್ ತೊಗೊಳ್ಳಿ, ಮತ್ತು ಅದನ್ನು ತ್ರಿಭುಜಾಕಾರದಲ್ಲಿ ಫೋಲ್ಡಿಂಗ್ ಮಾಡಿ. ತ್ರಿಭುಜಾಕಾರ ಆದಮೇಲೆ ಮತ್ತೆ ಇನ್ನೊಂದು ಸಲ ಸೈಡಲ್ಲಿ ಫೋಲ್ಡಿಂಗ್ಸು ಕರೆಕ್ಟಾಗಿ ಲೆವೆಲ್ಲಾಗಿ ಇಟ್ಕೊಂಡು ಎಲ್ಲೂ ಓಪನ್ ಆಗದಿರೋ ಹಾಗೆ ಸ್ಟಿಚ್ ಮಾಡ್ಕೊಳ್ಳಿ.
ತ್ರಿಭುಜಾಕಾರದ ಶೇಪ್ ಡಿಸೈನ್ಸ್. ಟ್ರಿಬಲ್ ಫೋಲ್ಡಿಂಗ್ ಡಿಸೈನ್. ಇದು ಸಿಂಗಲ್ ತ್ರಿಭುಜಾಕಾರ ಡಿಸೈನ್ ಅಲ್ಲ, ಟ್ರಿಬಲ್ ಫೋಲ್ಡಿಂಗು. ತ್ರಿಶೂಲ ಟೈಪ್ ಡಿಸೈನ್ ಬರುತ್ತೆ. ಈ ಥರ ಎಲ್ಲನೂ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ನಾವು ಪೈಪಿಂಗ್ ಥರ ಅಟ್ಯಾಚಿಂಗ್ ಮಾಡಿದ್ದೀವಲ್ಲ, ಅದರ ಆಪೋಸಿಟ್ ಸೈಡ್ನಲ್ಲಿ ಇದನ್ನು ಅದು ಫೋಲ್ಡಿಂಗ್ ಮಾಡಿರೋದು ಟಾಪ್ ಸೈಡ್ ಬರೋ ಹಾಗೆ ಸ್ಟಿಚಿಂಗ್ ಮಾಡಿ. ಇದನ್ನು ಪಕ್ಕದಲ್ಲೇ ಅಟ್ಯಾಚಿಂಗ್ ಮಾಡಿ, ಗ್ಯಾಪ್ ಕೊಡಬೇಡಿ. ನಾನು ಪೈಪಿಂಗ್ ಪೀಸಿಗೆ ಮಾತ್ರ ಗ್ಯಾಪ್ ಕೊಟ್ಟಿರೋದು. ಈ ಟ್ರಿಯಾಂಗಲ್ ಪೀಸ್ಗೆ ಗ್ಯಾಪ್ನ ಕೊಡೋದಕ್ಕೆ ಹೋಗಬೇಡಿ. ಪೈಪಿಂಗ್ ಪೀಸು ನಾವು ಸ್ಟಿಚ್ ಮಾಡಿರ್ತೀವಲ್ಲ, ಅದನ್ನು ಕವರ್ ಮಾಡೋ ಹಾಗೆ ಈ ಪೀಸ್ನ ಅಟ್ಯಾಚಿಂಗ್ ಮಾಡಬೇಕು. ಪೈಪಿಂಗ್ ಪೀಸ್ ಮೇಲ್ಗಡೆ ಈ ಪೀಸ್ನ ಅಟ್ಯಾಚಿಂಗ್ ಮಾಡಿ. ಅಟ್ಯಾಚಿಂಗ್ ಆದಮೇಲೆ ಲೇಸ್ನ ಹಾಕ್ಬಿಟ್ಟು ಅದು ಅಟ್ಯಾಚಿಂಗ್ನ ಕವರ್ ಮಾಡಿ. ಸೆಂಟರ್ ಲೇಸು ನಿಮ್ಗೆ ಆಪೋಸಿಟ್ ಲೇಸ್ ಕಲರ್ಸ್ ಬೇಕು ಅಂದರೆ ಆಪೋಸಿಟ್ ಕಲರ್ನ ಹಾಕಿ. ನಾನಿದು ನಿಮಗೆ ಸೇಮ್ ಕಲರ್ ಲೇಸ್ನ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ಆದರೆ ನಾನು ಈ ಸೇಮ್ ಕಲರ್ ಲೇಸ್ನ ಯೂಸ್ ಮಾಡಲ್ಲ, ಇದು ಬರೀ ನಿಮ್ಗೆ ತೋರಿಸೋದಕ್ಕೆ ಮಾತ್ರ. ನಾನು ಆಪೋಸಿಟ್ ಲೇಸ್ನ ಯೂಸ್ ಮಾಡಿದ್ದೀನಿ. ಬ್ಯಾಕ್ ಡಿಸೈನು ನೋಡಿ, ನಾನು ಆಪೋಸಿಟ್ ಲೇಸ್ನ ಯೂಸ್ ಮಾಡ್ತಿದ್ದೀನಿ. ಇದಕ್ಕೆ ಸೇಮ್ ಫ್ರಂಟ್ ಹೇಗೆ ಡಿಸೈನ್ನ ಮಾಡಿದ್ರು ಹಾಗೆಯೇ ಬ್ಯಾಕ್ನು ಸಹ ಫುಲ್ ರೌಂಡ್ ನೆಕ್ಕಿದು ರೌಂಡ್ ಶೇಪ್ಗೂ ಮಾಡಿ. ಫ್ರಂಟಲ್ಲಿ ಮಾಡಿರೋ ಹಾಗೆಯೇ ಬ್ಯಾಕ್ ಸೇಮ್ ಡಿಸೈನ್ನೇ ಹೇಳಿದ್ದೀನಿ. ನಾನು ಸೇಮ್ ಕಲರ್ ಲೇಸ್ನ ಹಾಕ್ತಿಲ್ಲ, ಜಸ್ಟ್ ತೋರಿಸೋದಕ್ಕೆ ಮಾತ್ರ ನಾನು ಸೇಮ್ ಕಲರ್ ಲೇಸ್ನ ಹಾಕಿರೋದು. ನಾನು ಇದಕ್ಕೆ ಯೂಸ್ ಮಾಡಿರೋವಂಥದ್ದು ಆಪೋಸಿಟ್ ಲೇಸ್ನ. ಆಮೇಲೆ ನೀವು ಅಂದ್ಕೋಬೋದು ಫ್ರಂಟ್ ಬೇರೆ ಕಲರ್ ಲೇಸ್ನ ಯೂಸ್ ಮಾಡಿದ್ದೀರಾ, ಬ್ಯಾಕ್ ಸೈಡ್ ಬೇರೆ ಕಲರ್ ಅಂತ. ಇಲ್ಲ, ನಾನು ಎರಡೂ ಕಡೆಯೂ ಸೇಮೇ ಲೇಸ್ನ ಯೂಸ್ ಮಾಡಿದ್ದೀನಿ. ಬ್ಯಾಕ್ ಸೈಡು ಸಹ ಸ್ವಲ್ಪ ಗ್ಯಾಪ್ನ ಕೊಟ್ಬಿಟ್ಟೆ ಪೈಪಿಂಗ್ ಪೀಸ್ನ ಅಟ್ಯಾಚಿಂಗ್ ಮಾಡಿ. ಸೇಮ್ ಮೆಥಡಲ್ಲೇ ಬಾಕ್ಸ್ ಶೇಪಲ್ಲಿ ಪೀಸಸ್ನ ಕಟ್ ಮಾಡಿಕೊಂಡು ಅರ್ಧಕ್ಕೆ ಡಿವೈಡಿಂಗ್ ಮಾಡಿಕೊಂಡು ಫೋಲ್ಡ್ ಮಾಡಿ. ಟ್ರಿಯಾಂಗಲ್ ಪೀಸ್ ಫೋಲ್ಡಿಂಗ್ ಮತ್ತು ಇನ್ನೊಂದು ಸಲ ಫೋಲ್ಡಿಂಗು, ಆ ಕಡೆ ಈ ಕಡೆ ತುದಿನ ಫೋಲ್ಡ್ ಮಾಡಿ. Please subscribe my channel.
and like and share. Please click the bell icon. ಫುಲ್ ರೌಂಡ್ ನೆಕ್ಕಿಗೆ ಎಷ್ಟು ಬೇಕೋ ಅಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫ್ರಂಟ್ನ ಹೇಗೆ ರೆಡಿ ಮಾಡೋದು ಹಾಗೆಯೇ ಇದೊಂದು ಬ್ಯಾಗ್ನ ಸಹ ಹಾಗೆ ಡಿಸೈನ್ಸ್ನ ರೆಡಿ ಮಾಡ್ಕೊಳ್ಳಿ. ನಮಗೆ ಜಾಯಿಂಟ್ ಮಾಡೋದಕ್ಕೆ ಕೆಳಗಡೆ ಎಡ್ಜಸ್ ಎಷ್ಟು ಬೇಕೋ ಅಷ್ಟು ಬಟ್ಟೆ ಮಾತ್ರ ಇಟ್ಕೊಂಡು ಮಿಕ್ಕಿದ ಪೀಸ್ನ ಕಟ್ ಮಾಡಿ. ಆ ಡಿಸೈನ್ ಟ್ರಿಯಾಂಗಲ್ ಪೀಸ್ ಇದೆಯಲ್ಲ ಅದನ್ನು ಕೆಳಗಡೆ ಎಕ್ಸ್ಟ್ರಾ ಜಾಸ್ತಿ ಕೊಡಬೇಡಿ. ಅದು ಪೈಪಿಂಗ್ ಪೀಸ್ ಕವರ್ ಆಗೋ ಹಾಗೆ ಅದ್ರ ಮೇಲೆ ಟ್ರಿಯಾಂಗಲ್ ಪೀಸ್ನ ಇಟ್ಟು ಸ್ಟಿಚ್ ಮಾಡಿ. ನೋಡಿ ನಾನು ಆಪೋಸಿಟ್ ಕಲರ್ನ ಯೂಸ್ ಮಾಡ್ತಿದ್ದೀನಿ, ಪಿಂಕ್ ಕಲರ್ ಲೇಸ್ನ ಯೂಸ್ ಮಾಡಿಲ್ಲ. ಪಿಂಕ್ ಕಲರ್ ಲೇಸ್ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸ್ಲಿಲ್ಲ, ಆಪೋಸಿಟ್ ಕಲರ್ನ ತೊಗೊಂಡಿದ್ದೀನಿ. ಅದು ನಾವು ಸ್ಟಿಚಿಂಗ್ ಮಾಡಿರ್ತೀವಲ್ಲ ಜಾಯಿಂಟು, ಅದ್ರ ಮೇಲೆ ಲೇಸ್ ಬರೋ ಹಾಗೆ ಸ್ಟಿಚ್ ಮಾಡಿ. ಈ ಥರ ಡಿಸೈನ್ಸ್ಗಳನ್ನ ಮಾಡೋದು ತುಂಬ ಕಷ್ಟ ಅಂದ್ಕೊಂಡಿರ್ತಾರೆ ಎಲ್ಲರೂ, ಆದರೆ ಇದು ತುಂಬ ಕಷ್ಟ ಅಲ್ಲ, ತುಂಬಾ ಈಸಿ ಮೆಥಡು. ತುಂಬ ಈಸಿ ಮೆಥಡಲ್ಲಿ ಬ್ಯಾಕ್ ನೆಕ್ ಡಿಸೈನ್ನ ತೋರಿಸಿದ್ದೀನಿ. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರಂಟು ಬ್ಯಾಗ್ನ ಅಟ್ಯಾಚಿಂಗ್ ಮಾಡ್ಕೊಳ್ಳಿ. ಬ್ಲೌಸ್ ಫಿನಿಶಿಂಗು ನೋಡಿ, ನಾನು ಅದೊಂದು ಲೇಸ್ನ ಸೇಮ್ ಕಲರ್ದೇ ಯೂಸ್ ಮಾಡ್ತಿದ್ದೀನಿ. ಫ್ರಂಟು ಬ್ಯಾಕ್ ಡಿಸೈನ್ ಇದ್ಮೇಲೆ ಸ್ಲೀವ್ ಸಹ ಡಿಸೈನ್ ಐತಾನೆ. ಸ್ಲೀವ್ ಡಿಸೈನ್ಸ್ನ ನೋಡಿ. ಈಗ ಫ್ರಂಟು ಬ್ಯಾಕ್ ಶೋಲ್ಡರ್ಸ್ನ ಅಟ್ಯಾಚ್ ಮಾಡ್ಕೊಳ್ಳಿ. ನಾನು ಶೋಲ್ಡರ್ ಜಾಯಿಂಟ್ನ ಎಡ್ಜಸ್ನ ಒಳಗಡೆ ಹೋಗೋ ಹಾಗೆ ಅಟ್ಯಾಚಿಂಗ್ ಮಾಡ್ತೀನಿ. ಫಸ್ಟು ಟಾಪ್ ಸೈಡಲ್ಲಿ ಸ್ಟಿಚಿಂಗ್ ಮಾಡಿಕೊಂಡು ನೆಕ್ಸ್ಟು ಇನ್ಸೈಡಲ್ಲಿ ಸ್ಟಿಚ್ ಮಾಡ್ತೀನಿ. ಈ ಥರ ಮಾಡೋದ್ರಿಂದ ಶೋಲ್ಡರ್ ಎಡ್ಜಸ್ ಇರುತ್ತಲ್ಲ ಅದು ಒಳಗಡೆ ಹೋಗುತ್ತೆ, ಹೊರಗಡೆ ಕಾಣೋದಿಲ್ಲ. ಶೋಲ್ಡರ್ ಫಿನಿಶಿಂಗು ನೀಟಾಗಿ ಬರುತ್ತೆ. ಫ್ರಂಟು ಬ್ಯಾಕು ರೆಡಿ ಆಗಿದೆ. ಈಗ ಸ್ಲೀವನ್ನ ರೆಡಿ ಮಾಡ್ಕೊಳ್ಳಿ. ಲೈನಿಂಗ್ ಪೀಸ್ ಶೇಪ್ ಕಟ್ ಮಾಡಿರ್ತೀವಲ್ಲ
ಅದನ್ನು ಫ್ಯಾಬ್ರಿಕ್ ಪೀಸ್ ಮೇಲಿಟ್ಟು ಅಟ್ಯಾಚ್ ಮಾಡ್ಕೊಳ್ಳಿ. ಶೇಪನ್ನು ಫುಲ್ ಬಾಕ್ಸ್ ಶೇಪಲ್ಲಿ ಅಟ್ಯಾಚಿಂಗು, ಮಧ್ಯ ಸೆಂಟ್ರಲ್ಲಿ ಅಟ್ಯಾಚ್ ಮಾಡಬೇಡಿ, ಅದು ಓಪನ್ನು. ಫುಲ್ ಅದು ಸ್ಕ್ವೇರ್ಸ್ನ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಮೇಲ್ಗಡೆ ಲೈನಿಂಗ್ನ ಟರ್ನ್ ಮಾಡಿಬಿಟ್ಟು ಕಿನಾರಿ ಸ್ಟಿಚಿಂಗ್ ಮಾಡಿ, ಟರ್ನ್ ಆದಾದಮೇಲೆ ಟಾಪ್ ಸೈಡಲ್ಲಿ ಸ್ಟಿಚ್ ಮಾಡಿ, ಮಧ್ಯಕ್ಕೆ ಜಾಯಿಂಟ್ ಕೊಟ್ಟು ಬಾಕ್ಸ್ ಶೇಪಲ್ಲಿ ಸ್ಯಾರಿ ಪೀಸ್ನ ಇಟ್ಟು ಇಂಟು ಮಾರ್ಕಲ್ಲಿ ಪೈಪಿಂಗ್ ಥರ ಸ್ಟಿಚ್ ಕೊಟ್ಟಿದ್ದೀನಿ. ಕೆಳಗಡೆ ಡೌನ್ ಸೈಡು ಲೇಸ್ನ ಅಟ್ಯಾಚ್ ಮಾಡಿದ್ದೀನಿ ವಿ ಶೇಪಲ್ಲಿ. ಈ ಸ್ಲೀವ್ ಡಿಸೈನ್ನ ವಿಡಿಯೋ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ, ವಿಡಿಯೋನ ತಪ್ಪದೆ ನೋಡಿ. ಸ್ಲೀವ್ ಡಿಸೈನ್ ವಿಡಿಯೋ ಫುಲ್ ಇದೆ. ಕರೆಕ್ಟಾಗಿ ಸ್ಕ್ವೇರ್ ಬಾಕ್ಸ್ನ ಜಾಯಿಂಟ್ನ ಮಾಡಿ ಲೈನಿಂಗ್ನ ಟರ್ನ್ ಮಾಡಿಬಿಟ್ಟು ಕಿನಾರಿ ಲೈನಿಂಗ್ ಮೇಲ್ಗಡೆ ಕಿನಾರಿ ಸ್ಟಿಚಿಂಗ್ ಬರಬೇಕು. ಕಿನಾರಿ ಸ್ಟಿಚಿಂಗ್ ಆದಮೇಲೆ ಅದನ್ನು ಟರ್ನ್ ಮಾಡಿಬಿಟ್ಟು ಟಾಪ್ ಸೈಡಿಂದ ಬ್ಲೌಸ್ ಪೀಸ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಮಾಡಿ. ಇದಕ್ಕೆ ನೀವು ಕ್ಯಾನ್ವಾಸ್ನ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ತೀನಿ ಅಂದರೆ ಆ ಶೇಪ್ನ ಕಟ್ ಮಾಡಿಬಿಟ್ಟು ಕ್ಯಾನ್ವಾಸ್ ಪೀಸ್ನ ಆ್ಯಡ್ ಮಾಡ್ಕೊಳ್ಳಿ. ಬಟ್ಟೆ ದಪ್ಪ ಇದೆ, ನಾನು ಕ್ಯಾನ್ವಾಸ್ ಪೀಸ್ನ ಯೂಸ್ ಮಾಡ್ತಿಲ್ಲ. ಕ್ಯಾನ್ವಾಸ್ ಪೀಸ್ನ ಯೂಸ್ ಮಾಡೋದ್ರಿಂದ ತುಂಬ ಇನ್ನೂ ದಪ್ಪ ಆಗುತ್ತೆ. ಸ್ಲೀವ್ ಅದು ಸ್ಕ್ವೇರ್ ಜಾಯಿಂಟ್ ಮಾಡೋದಕ್ಕೆ ಪೈಪಿಂಗ್ ಪೀಸು, ಅದ್ರ ಮೇಲೆ ಸ್ಟೋನ್ ಲೇಸ್ನ ಅಟ್ಯಾಚಿಂಗ್ ಮಾಡ್ತಾಯಿದ್ದೀನಿ. ಕೆಳಗಡೆ ವಿ ನೆಕ್ನ ಲೈನಿಂಗ್ ಪೀಸಿಂದ ಟರ್ನ್ ಮಾಡ್ಕೊಳ್ತೀನಿ. ಸ್ಲೀವ್ ಲೈನಿಂಗೆಲ್ಲ ಅಟ್ಯಾಚಿಂಗ್ ಮಾಡ್ಕೊಳ್ಳಿ ಫುಲ್ ರೌಂಡನ್ನು. ಇದು ಅಟ್ಯಾಚಿಂಗ್ ಆದಮೇಲೆ ಕೆಳಗಡೆ ವಿ ಶೇಪ್ ಇದೆಯಲ್ಲ, ಆ ವಿ ಶೇಪ್ನ ಲೈನಿಂಗ್ ಪೀಸಿಂದ ಟರ್ನ್ ಮಾಡ್ಕೊಳ್ಳಿ. ಟಾಪ್ ಸೈಡಲ್ಲಿ ಎಕ್ಸ್ಟ್ರಾ ಲೈನಿಂಗ್ ಪೀಸ್ನ ಇಟ್ಟು ಇನ್ಸೈಡ್ಗೆ ಟರ್ನ್ ಮಾಡಬೇಕು. ಟಾಪ್ ಸೈಡ್ ಲೈನಿಂಗಲ್ಲಿ ಕಿನಾರಿ ಮಾಡ್ಕೊಳ್ಳಿ. ಕಿನಾರಿ ಮಾಡಿಬಿಟ್ಟಾದಮೇಲೆ ಟಾಪ್ ಸೈಡಿಂದ ಅದು ಫೋಲ್ಡಿಂಗ್ನ ಒಳಗಡೆ ಕೊಟ್ಬಿಟ್ಟು ಟೆನ್ಷನ್ ಮಾರ್ಜಿನಲ್ಲಿ ಸ್ಟಿಚ್ ಮಾಡಿಕೊಡಿ. ಟೆನ್ಷನ್ ಮಾರ್ಜಿನ್ ಸ್ಟಿಚಿಂಗು. ಸ್ಯಾರಿ ಪೀಸ್ನ ಇಂಟು ಮಾರ್ಕಲ್ಲಿ ಪೈಪಿಂಗ್ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ. ಇಂಟು ಮಾರ್ಕ್ ಮಾಡ್ಕೊಳ್ಳಿ.
ಅದು ಬಾಕ್ಸ್ ಇರುತ್ತಲ್ಲ ಅದರಲ್ಲಿ ಸೆಂಟರಲ್ಲಿ ಪೀಸ್ನ ಇಟ್ಟು ಸ್ಟಿಚ್ ಮಾಡಿ. ಕೆಳಗಡೆ ವಿ ಶೇಪಿಗೆ ಲೇಸ್ ಹಾಕೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಮಧ್ಯದಲ್ಲಿ ಗೋಲ್ಡ್ ಬಟನ್ನ ಯೂಸ್ ಮಾಡಿದ್ದೀನಿ. ಸೆಂಟರ್ ಲಾಕು ಸ್ಟೋನ್ ಲೇಸು, ಅದು ಇಂಟು ಡಿಸೈನ್ಗೆ ಗೋಲ್ಡ್ ಬಟನ್ನ ಯೂಸ್ ಮಾಡಿದ್ದೀನಿ. ಫ್ರಂಟು ಬ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ಸ್ಲೀವ್ನ ಸೆಂಟರ್ ನ್ಯಾಚ್ ಮಾಡ್ಕೊಳ್ಳಿ. ಸೆಂಟರ್ ನ್ಯಾಚ್ ಮಾಡಿಕೊಂಡು ಶೋಲ್ಡರ್ ಕರೆಕ್ಟಾಗಿ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ ಅದಕ್ಕೆ ಅಟ್ಯಾಚಿಂಗ್ ಮಾಡಿ. ನ್ಯಾಚ್ ಕರೆಕ್ಟಾಗಿ ಶೋಲ್ಡರ್ ಜಾಯಿಂಟ್ಗೆ ಫಾಲೋ ಮಾಡಿ, ಇಲ್ಲಾಂದರೆ ಆ ಕಡೆ ಈ ಕಡೆ ಸೈಡ್ಗೆ ಹೋದರೆ ಸ್ಲೀವ್ ಡಿಸೈನು ಕರೆಕ್ಟಾಗಿ ಸೆಂಟ್ರಿಗೆ ಬರಲ್ಲ. ಫಸ್ಟು ಕರೆಕ್ಟಾಗಿ ಸೆಂಟರ್ ಲಾಕ್ ಮಾಡ್ಕೊಳ್ಳಿ. ಸ್ಲೀವ್ ಅಟ್ಯಾಚಿಂಗ್ ಆಗಿದೆ ನೋಡಿ, ಕರೆಕ್ಟಾಗಿ ಸೆಂಟರ್ ಲಾಕ್ ಬಂದಿದೆ. ಸೈಡ್ ಬಾಡಿ ಫಿಟ್ಟಿಂಗ್ನ ಮಾಡ್ಕೊಳ್ಳಿ. ಆರ್ಮ್ ಸ್ಲೀವ್ ಸೈಡ್ ಫಿಟ್ಟಿಂಗ್ಸ್. ಬ್ಯಾಕ್ ಸೈಡು ಟ್ಯಾಗಿಂಗಿಗೆ ಸ್ಯಾರಿ ಪೀಸ್ನಲ್ಲಿ ಫ್ರಿಲ್ನ ಕೊಡ್ತಾ ಇದ್ದೀನಿ. ಬೇರೆ ಗೆಜ್ಜೆಗಳೆಲ್ಲ ಹಾಕಿಟ್ರೆ ಮಾಡಿರೋಂಥ ವರ್ಕಿಗೆ ಸೂಟಬಲ್ ಆಗಲ್ಲ ನೋಡಿ. ಟ್ಯಾಗಿಂಗು ಕೆಳಗಡೆ ಫ್ರಿಲ್ ಕೊಟ್ಬಿಟ್ಟು ಬ್ಲೌಸ್ ಪೀಸಲ್ಲಿ ಟ್ಯಾಗ್ನ ಮಾಡಿರೋದು. ಸ್ಲೀವ್ ಡಿಸೈನ್, ಬ್ಯಾಕ್ ಡಿಸೈನ್, ಅದಕ್ಕೆ ಗೋಲ್ಡ್ ಬಟನ್ಸ್ನ ಹಾಕಿ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ. ಇಷ್ಟೊತ್ತು ವಿಡಿಯೋನ ನೋಡಿರೋರಿಗೆಲ್ರಿಗೂ ಥ್ಯಾಂಕ್ ಯು ಆಲ್. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡ್ತಾಯಿರಿ, ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್, like and share.